ಸಿಂಹರಾಶಿ ಶಿಕ್ಷಣ ಕ್ಷೇತ್ರದಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳು, ಅನುಭವಿಗಳು, ಹಾಗೆ ಶಿಕ್ಷಣ ತಜ್ಞರು, ಉಪಾಧ್ಯಾಯರು, ಈ ರೀತಿ ಹಲವಾರು ಕ್ಷೇತ್ರಕರಿಗೆ ಅನುಕೂಲ ಆಗ್ತಕ್ಕಂತಹ ದಿವಸ ಇದು. ಬೇರೆಯವರ ಕಷ್ಟದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಹಾಗೆ ಸುಖ, ಸಂತೋಷ, ಕಷ್ಟ, ನೋವು, ದುಃಖ ಇವೆಲ್ಲವೂ ಬೇರೆಯವರಿಗೂ ಇರುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕು. ಬಂಧುಗಳಿಂದ ಸಹಾಯವಾಗುತ್ತೆ, ಏನೋ ಒಂದು ರೀತಿಯ ತೃಪ್ತಿ, ಜೊತೆಗೆ ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಪ್ರಯತ್ನ ನಿರಂತರವಾಗಿ ಇರಲಿ ಅಂತಕ್ಕಂಥದ್ದು ಆಶಯವಾಗುತ್ತೆ. ಮನಸ್ಥಿತಿಯನ್ನು ಹಾಗೇ ಕಾಯ್ದುಕೊಳ್ಬೇಕು. ಯಾವ ಮನಸ್ಥಿತಿಯಿಂದ ಕೆಲಸವನ್ನು ಆರಂಭ ಮಾಡ್ತೀರೋ ಕೊನೆ ಮುಟ್ಟುವವರೆಗೂ ಕೂಡ ಹಾಗೇ ಇದ್ದರೆ ಬಹಳ ಒಳ್ಳೆಯದಾಗತ್ತೆ. ಸಾಲಗಾರರ ಕಾಟ ಕಾಡಬಹುದು. ಹಿಂದೆ ಮಾಡಿದಂತಹ ಸಾಲ ಅಥವಾ ನೀವು ಅಗತ್ಯವಾಗಿ ಕೊಡಬೇಕಾದಂತಹ ಹಣದ ವಿಚಾರ ನಿಮಗೆ ಸ್ವಲ್ಪ ಮಾನಸಿಕ ಕಿರಿಕಿರಿಯಾಗತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗತ್ತೆ. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಕಾರ್ಯಕ್ಷೇತ್ರದಲ್ಲಿ ಏನೋ ಶೀಘ್ರವಾದಂತಹ ಬದಲಾವಣೆ, ಏನೋ ವ್ಯತ್ಯಾಸ, ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಅಥವಾ ನಿರೀಕ್ಷೆಯನ್ನು ಇಟ್ಕೊಂಡದಕ್ಕಿಂತಲೂ ಹೆಚ್ಚು ಬದಲಾವಣೆಯನ್ನು ನೋಡಬೇಕಾದಂಥದ್ದಾಗತ್ತೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ ಇದು. ನಿಮ್ಮ ಸಂತೋಷವನ್ನು ಬೇರೆಯವರಿಗೂ ಕೂಡ ಹಂಚಬಹುದಾದಂತಹ ಸಂದರ್ಭ. ಬೇರೆಯವರ ಕಷ್ಟ ನಿಮ್ಮ ಹತ್ರ ಬರಬಹುದು. ಅಂದರೆ ಬೇರೆಯವರು ಕಷ್ಟವನ್ನು ನಿಮ್ಮ ಹತ್ರ ಹೇಳ್ಕೊಳ್ಬಹುದು. ಅದಕ್ಕೆ ಪರಿಹಾರವನ್ನು, ಮಾರ್ಗವನ್ನು ಕೇಳಬಹುದು. ಸರಿಯಾದಂತಹ ಸಲಹೆಯನ್ನು ನೀಡಿ ಅಂತಕ್ಕಂತಹದ್ದು. ಬೇರೆಯವರ ಪ್ರೀತಿಗೆ, ಬೇರೆಯವರ ವಿಶ್ವಾಸಕ್ಕೆ ನೀವು ಪಾತ್ರರಾಗ್ತಕ್ಕಂಥದ್ದಿದೆ. ಎಲ್ಲಿ ಒಳ್ಳೆಯ ಮಾತುಗಳನ್ನು ಆಡ್ತಿರೋ ಅದು ನಿಮಗೆ ಉತ್ತಮವಾದಂತಹ ಸ್ಥಾನ, ಮಾನವನ್ನು ತಂದುಕೊಡುತ್ತೆ. ಹಣದ ವಿಚಾರದಲ್ಲಿ ನಿಮ್ಮ ಆದಾಯವನ್ನು ಗಮನಿಸ್ಕೊಳ್ಬೇಕು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಮಾನಸಿಕವಾದಂತಹ ಏನೋ ಒತ್ತಡ, ದುಃಖ ನಿಮ್ಮನ್ನು ಕಾಡಬಹುದು ಅಂತಕ್ಕಂಥದ್ದು. ಮನೆಯಲ್ಲಿ ಪರಸ್ಪರ ಅನ್ಯೋನ್ಯತೆ ಇರಲಿ, ಹೊಂದಾಣಿಕೆ ಇರಲಿ. ನೀವು ಆಡತಕ್ಕಂತಹ ಮಾತುಗಳು ಬೇರೆಯವರಿಗೆ ಮಾದರಿಯಾಗಿರಲಿ. ನಿಮ್ಮ ಮಾತನ್ನು ಕೇಳಬೇಕು ಅನ್ನುವಂತಹ ಮನೋಭಾವದಲ್ಲಿ ಇರುವ ಹಾಗೆ ನೀವು ನಿಮ್ಮ ಮಾತನ್ನು ಆಡಿ ಎನ್ನುವಂಥ ಅರ್ಥ. ನಿಮ್ಮ ಹತ್ರ ಹಣ ಇದೆ, ಆದರೆ ಇವತ್ತು ಯಾಕೋ ನೆಮ್ಮದಿ ಅಂತಕ್ಕಂಥದ್ದು ಇಲ್ಲವೇನೋ ಅನ್ನುವಂತಹ ಅನುಭವವಾಗುತ್ತೆ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯಲ್ಲಿ ನಾನು ಹೇಗಿರಬೇಕು ಅನ್ನುವಂಥದ್ದು ಗೊತ್ತಾಗಬೇಕು. ನಿಮ್ಮ ಮಾತಿನಿಂದಲೇ ನೀವು ಅವಮಾನವನ್ನು ಮಾಡಿಕೊಳ್ತೀರಿ. ಯಾವ ಸಂದರ್ಭದಲ್ಲಿ, ಯಾವ ಒಂದು ಸ್ಥಳದಲ್ಲಿ ಹೇಗೆ ಮಾತಾಡಬೇಕು ಅನ್ನುವಂಥದ್ದನ್ನು ಮರೆತು ನಿಮ್ಮ ಬುದ್ಧಿವಂತಿಕೆಯನ್ನು ಮರೆಮಾಚಿ ಮಾತಾಡ್ತಕ್ಕಂಥದ್ದು ನಿಮಗೆ ತೊಂದರೆಯಾಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾರ್ತಿ ಶಮನಿ ಎಂಬತಕ್ಕಂತಹ ಪ್ರಸಿದ್ಧವಾದ ಮಾತು ಅದು. ಅಂದರೆ ಆ ದುರ್ಗೆಯನ್ನು ಯಾರು ಪ್ರಾರ್ಥನೆ ಮಾಡ್ತಾರೋ ಅಂಥವರಿಗೆ ಎಲ್ಲ ಕಷ್ಟಗಳು ಕೂಡ ಉಪಶಮನವಾಗ್ತಕ್ಕಂತಹ ಅನುಗ್ರಹವನ್ನು ಆಕೆ ಮಾಡ್ತಾಳೆ ಎನ್ನುವಂಥದ್ದು. ಆ ರೀತಿ ಜಗನ್ಮಾತೆಯ ಅನುಗ್ರಹ ನಿಮಗಾಗಲಿ. ಶುಭವಾಗಿ. ವೃಶ್ಚಿಕ ರಾಶಿ ವೈವಾಹಿಕ ಜೀವನದ ಏರಿಳಿತಗಳ ಅನುಭವ ನಿಮಗೆ ಆಗುವಂತಹ ದಿವಸ. ಯಾವ ರೀತಿ ಮಾತುಗಳು ಬರುತ್ತೆ, ಸಾಂಸಾರಿಕವಾಗಿ ಹೇಗೆ ನಾನು ಅದೆಲ್ಲವನ್ನು ನಿಭಾಯಿಸಬೇಕು ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದಾಗತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗತಕ್ಕಂತಹದ್ದು ಅಥವಾ ಸಾರ್ವಜನಿಕವಾದಂತಹ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂತಹ ಆಲೋಚನೆ ಮನಸ್ಸಿಗೆ ಬರುವಂಥದ್ದಾಗತ್ತೆ. ಆಧ್ಯಾತ್ಮಿಕವಾದಂತಹ ಲಾಭವನ್ನು ಪಡೀಲಿಕ್ಕೆ ಧ್ಯಾನದ ಮೊರೆ ಹೋಗಬೇಕು. ಯಾವಾಗ ಮನಸ್ಸು ನಿರ್ಮಲವಾಗುತ್ತೋ ಆಗ ಸರಿತಪ್ಪುಗಳ ಅರಿವಾಗ್ತಕ್ಕಂಥದ್ದು. ನಮ್ಮನ್ನು ನಾವು ತಿದ್ದುಕೊಳ್ಳಿಕ್ಕೆ, ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲವಾಗುವಂಥದ್ದು. ಪ್ರೇಮಿಗಳಿಗೆ ಸಾಧಾರಣವಾದಂತಹ ದಿವಸ ಇದು. ನಿಮ್ಮ ಬುದ್ಧಿವಂತಿಕೆ ಮಾತ್ರ ಇಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ. ಶುಭವಾಗಿ.